ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಏನು ಬರಲೇ ಇಲ್ಲ. ಸೊ ಈ ತಿಂಗಳು 2000 ಬರುತ್ತಾ ಅಥವಾ 4000 ಬರುತ್ತಾ? ಸೊ ಟೋಟಲ್ ಆಗಿ ಒಂದೇ ಸಲ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರಾ? ಸೊ ಈ ರೀತಿ ಹಲವಾರು ಕ್ವಶನ್ಗಳನ್ನ ಕೇಳ್ತಾ ಇದ್ದೀರಾ. ಸೊ ಈ ರೀತಿ ಕ್ವಶನ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆಲ್ರೆಡಿ ಜನವರಿ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿತ್ತು. ಇವಾಗ ಫೆಬ್ರವರಿ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಸುಳಿವು ಕೂಡ ಬರ್ತಾ ಇಲ್ಲ. ಸೊ 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಕೇವಲ 2000 ಹಣವನ್ನ ಬಿಡುಗಡೆ ಮಾಡ್ತಾರಾ ಅಥವಾ 4000 ಹಣವನ್ನ ಬಿಡುಗಡೆ ಮಾಡ್ತಾರಾ ಇಲ್ಲಿ ಅನ್ನೋದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬರ್ತಿಲ್ಲ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಏನೋ ಮನೆಗೆ ಹೋದ್ರು, ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದಾದ್ಮೇಲೆ ಟ್ರಯಲ್ ಟೆಸ್ಟ್ ಅಂತ ಏನ್ ಮಾಡಿದ್ರು, ಬೆಳಗಾವಿ ಜಿಲ್ಲೆಯವ್ರಿಗೆ ಏನ್ ಮಾಡಿದ್ರು, ಒಂದು 2 to 3% ಮಹಿಳೆಯರಿಗೆ ಬಿಡುಗಡೆ ಮಾಡಿದ್ರು ಅನ್ನೋ ಒಂದು ನ್ಯೂಸ್ ಕೂಡ ವೈರಲ್ ಆಯ್ತು. ಆ ನಂತರ ಇಲ್ಲಿ ಯಾವಾಗ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋ ಸುಳುವೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಮೊದಲೇನ್ ಹೇಳಿದ್ರು, ಫೆಬ್ರವರಿ ಮೊದಲನೇ ವಾರ ಅಥವಾ 2ನೇ ವಾರದೊಳಗಡೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ಸದ್ಯಕ್ಕೆ 17ನೇ ಕಂತಿನ ಹಣದ ಬಗ್ಗೆ ನೀವು ಬಿಟ್ಬಿಡಿ. ಯಾಕೆಂತಂದ್ರೆ 16ನೇ ಕಂತು ಏನ್ ಬರಬೇಕು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಲೆ ಕೆಡಿಸ್ಕೊಂಡ್ರು ಕೂಡ ಇಲ್ಲಿ ಅವ್ರು ಬಿಡುಗಡೆ ಮಾಡೋವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಎಷ್ಟೇ ಟೆನ್ಷನ್ ತಗೊಂಡ್ರು ಕೂಡ ನಮ್ಗೇನೆ ಒಂದು ಎನರ್ಜಿ ವೇಸ್ಟ್ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ ಇವಾಗ ಮೊದಲನೇ ವಾರ ಅಥವಾ 2ನೇ ವಾರ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು 15ನೇ ತಾರೀಕಿನವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ. ಸೊ ಅದ್ರೊಳಗಡೆ ಏನಾದ್ರು ಬಿಡುಗಡೆ ಮಾಡಿದ್ರು ಮಾಡಬಹುದು. ಸೊ 15ರ ನಂತರ ಬಿಡುಗಡೆ ಮಾಡ್ತಾರಾ ಅದ್ರೊಳಗಡೆ ಬಿಡುಗಡೆ ಮಾಡ್ತಾರಾ ಅನ್ನೋದೇ ತುಂಬಾ ಕನ್ಫ್ಯೂಷನ್ ಆಗಿರುವಂತದ್ದು. ಈ ಸರ್ಕಾರ ಏನ್ ಮಾಡ್ತಾ ಅಂದ್ರೆ 16ನೇ ಕಂತು ಜೊತೆಗೆ 17ನೇ ಕಂತು 2 ಕಂತನ್ನು ಕೂಡ ನಾವು ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಯಾವ ಒಂದು ಕಂತಿನ ಸುಳುವುನು ಕೂಡ ಇಲ್ಲಿ ಕೊಡ್ತಿಲ್ಲ. 2ನೇ ವಾರ ಇವಾಗ ಆಲ್ರೆಡಿ ಫಸ್ಟ್ ವೀಕ್ ಕಳೆಯೋದಕ್ಕೆ ಬಂದ್ಬಿಡ್ತು. ಸೊ ಇನ್ನ 2ನೇ ವಾರದವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ. ಅವಾಗ ಏನಾದ್ರು ಬಿಡುಗಡೆ ಮಾಡ್ತಾರಾ, ಇದನ್ನ ಎರಡು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ ಅಂತ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದೆ. ಸೊ ಎರಡು ಹೋಗ್ಲಿ, ಒಂದ್ ಕಂತಿನ ಹಣನೇ ಬರಲಿ, ಸೊ ಅದಕ್ಕೋಸ್ಕರನೇ ವೇಟ್ ಮಾಡಿ ಸಾಕು. ಆ ನಂತರ ಏನ್ ಮಾಡ್ತಾರೆ, ಸೆಕೆಂಡ್ 17ನೇ ಕಂತು ಏನಿದೆ ಸೊ ಆ ಒಂದು ಕಂತಿನ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅವಾಗಲೇ ನಮಗೆ ಗೊತ್ತಾಗೋದು. ಸೊ ಇವಾಗ ಸದ್ಯಕ್ಕೆ ಬರಬೇಕಾಗಿರುವಂತಹ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಸೊ ಬಿಡುಗಡೆ ಮಾಡ್ತೀವಿ ಅಂತ ತಳ್ಕೊಂಡೇ ಬರ್ತಾ ಇದ್ದಾರೆ. ಅತಿ ಹೆಚ್ಚು ಮಹಿಳೆಯರು ಇಲ್ಲಿ ತುಂಬಾನೇ ಬೈಕೊಳ್ತಿದ್ದಾರೆ. ಯಾಕೆಂತಂದ್ರೆ ಕೊಡೋ ಟೈಮ್ಗೆ ಕರೆಕ್ಟ್ ಆಗಿ ಕೊಟ್ರೆ ಯಾರಿಗಾದ್ರೂ ಒಬ್ಬರಿಗೆ ಅವರು ಮಂತ್ಲಿ ಏನು ಒಂದು ಕಮಿಟ್ಮೆಂಟ್ ಗಳಿರ್ತವೆ ಸೊ ಅದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇವ್ರು ಏನ್ ಮಾಡ್ತಾರೆ, ಒಂದು ತಿಂಗಳು ಹಣವನ್ನ 2 ತಿಂಗಳು 3 ತಿಂಗಳು ತಳ್ಕೊಂಡೇ ಬರ್ತಾರೆ. ಸೊ ಆಲ್ರೆಡಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಅಲ್ಲೂ ಕೂಡ ಕೊಡ್ಲೇ ಇಲ್ಲ. ಡಿಸೆಂಬರ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ರು, ಅಲ್ಲೂ ಬಿಡುಗಡೆ ಮಾಡಲಿಲ್ಲ. ಸೊ ಇವಾಗ ಆಲ್ರೆಡಿ ಫೆಬ್ರವರಿಗೆ ಕಾಲಿಟ್ಟಿದ್ವಿ, ಆದ್ರೂ ಕೂಡ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸೊ ಯಾರೆಲ್ಲ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರ್ತೀರಾ, ಈ ಸರ್ಕಾರಿ ಹಣವನ್ನ ನೆಚ್ಕೊಂಡು ಯಾವ್ದು ಕಮಿಟ್ಮೆಂಟ್ ಮಾಡ್ಕೊಳ್ಬೇಡಿ. ಸೊ ಆಸ್ ಯೂಶುವಲ್ ಯಾವ ರೀತಿ ನಿಮ್ ಜೀವನ ಸಾಗ್ತಾ ಇರುತ್ತೆ ಸೊ ಅದೇ ರೀತಿ ಇರಲಿ. ಇದಕ್ಕೋಸ್ಕರ ಇದು ಹಣ ಬರುತ್ತೆ ಅಂತಾನೆ ನೀವು ಯಾವ್ದು ಕಮಿಟ್ಮೆಂಟ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವ್ದು ಕೂಡ ಕರೆಕ್ಟ್ ಟೈಮಿಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಕಾದು ನೋಡೋಣ. ಇದ್ರ ಬಗ್ಗೆ ಏನಾದ್ರು ಹೊಸ ಮಾಹಿತಿ ಬಂದ್ರೆ ಏನ್ ಮಾಡ್ತೀನಿ, ನಿಮಗೆ ತಿಳಿಸ್ಕೊಟ್ಟೆ ಕೊಡ್ತೀವಿ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.